ರಾಜ್ಯದಲ್ಲಿ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ನಡೀತಾ ಇದೆ. ತಾಂತ್ರಿಕ ಸಮಸ್ಯೆಯ ನಡುವೆಯೇ ಗಣತಿದಾರರಿಗೆ ಈಗ ನಾಯಿ ಕಾಟ ಶುರುವಾಗಿದೆ. ಹೌದು, ಗಣತಿಯನ್ನು ನಡೆಸಲಿಕ್ಕೆ ಹೋದಂತಹ ಶಿಕ್ಷಕಿಯ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದಾವೆ. ಹಾಸನದಲ್ಲಿ ಮುಖ, ಕೈಕಾಲು, ದೇಹದ ಹಲವು ಭಾಗಗಳಿಗೂ ಕೂಡ ಬೀದಿ ನಾಯಿಗಳು ಕಚ್ಚಿ ಗಾಯವನ್ನು ಮಾಡಿದಾವೆ. ರಕ್ಷಿಸಲು ಬಂದಂತಹ 7 ಜನರ ಮೇಲೂ ಕೂಡ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದಾವೆ. ಬೇಲೂರು ಪಟ್ಟಣದ ನೆಹರು ನಗರದ ಜೈ ಭೀಮ್ ನಗರದಲ್ಲಿ ನಡೆದಂತಹ ಘಟನೆ ಇದು. ಗಾಯಗೊಂಡಂತಹ ಶಿಕ್ಷಕಿ ಚಿಕ್ಕಮ್ಮಗೆ ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಗಣತಿದಾರರ ಕಷ್ಟ, ಅವರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಅಂಥೇಳಿ ಒಂದು ಕಡೆ ಸರ್ಕಾರದಿಂದ ಟಾರ್ಗೆಟು, ಮತ್ತೊಂದು ಕಡೆ ಜನರನ್ನು ಕನ್ವಿನ್ಸ್ ಮಾಡಬೇಕು, ಮಗದೊಂದು ಕಡೆ ಟೆಕ್ನಿಕಲ್ ಸಮಸ್ಯೆ, ಅದರ ನಡುವೆ ಬೀದಿ ನಾಯಿಗಳ ಅಟ್ಯಾಕ್. ಶಿಕ್ಷಕಿಯ ಪರಿಸ್ಥಿತಿ ಹೇಗಾಗಿದೆ ಅಂಥೇಳಿ ಮುಖ ಮೂತಿ ಏನನ್ನೂ ನೋಡಿಲ್ಲ, ಸಿಕ್ಕ ಕಡೆಗಳಲ್ಲಿ ಕಚ್ಚಾಕ್ಬಿಟ್ಟಿದ್ದಾವೆ. ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿಬೇಕಾದಂತಹ ಪರಿಸ್ಥಿತಿ. ಶಿಕ್ಷಕಿಯವರು ಗಣತಿದಾರರಾಗಿ ಮನೆಗೆ ಹೋಗಿ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ರು. ಅವರ ಮೇಲೆ ಏಕಾಏಕಿಯಾಗಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿರುವಂಥದ್ದು. ಸರ್ಕಾರ ಏನೋ ಕುಂತಲ್ಲೇ ಹೇಳ್ಬಿಟ್ಟು ಸಮೀಕ್ಷೆ ಮಾಡಿ 15 ದಿನದೊಳಗೆ ರಿಪೋರ್ಟ್ ಕೊಡಿ ಅಂಥೇಳಿ. ಗಣತಿದಾರರ ಪರಿಸ್ಥಿತಿ ಮಳೆ, ಗಾಳಿ, ಬಿಸಿಲು, ಚಳಿ ಏನನ್ನೂ ಲೆಕ್ಕಿಸದೆ ಈಗ ಸಮೀಕ್ಷೆ ಮಾಡಬೇಕಾಗಿದೆ. ಬೀದಿ ನಾಯಿಯ ಅಟ್ಯಾಕ್ನಿಂದ ಗಣತಿಗೆ ಮುಂದಾದಂತಹ ಶಿಕ್ಷಕಿಯೊಬ್ಬರು ಆಸ್ಪತ್ರೆ ಪಾಲಾದಂತಹ ಘಟನೆ ನಡೆದಿದೆ. ಬೇಲೂರು ಶಾಲೆಯ ಶಿಕ್ಷಕಿಯವರು ಚಿಕ್ಕಮ್ಮ ಅಂಥೇಳಿ ಸಮೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಘಟನೆಯಾಗಿದೆ. ಶಿಕ್ಷಕಿಗೆ ನೀಡಿದಂತಹ ಸಮೀಕ್ಷೆಯನ್ನು ಮುಗಿಸುವುದಕ್ಕೆ ಇವತ್ತು ಕಡೆಯ ದಿನ ಅಂತೆ. ಪತಿ ಶಿವಕುಮಾರ್ ಜೊತೆಗೆ ಸಮೀಕ್ಷೆಗೆ ಹೋಗಿರ್ತಾರೆ ಶಿಕ್ಷಕಿ ಚಿಕ್ಕಮ್ಮ. ಬಾಕಿ ಇದ್ದ 3 ಮನೆ ಸಮೀಕ್ಷೆ, ಈ ವೇಳೆ ಬೀದಿ ನಾಯಿಗಳ ಅಟ್ಯಾಕ್. ಪತ್ನಿಯನ್ನ ಬಿಡಿಸಿಕೊಳ್ಳುವುದಕ್ಕೆ ಬಂದಂತಹ ಪತಿಗೂ ಕೂಡ ಬೀದಿ ನಾಯಿಗಳು ಎಲ್ಲಿ ಬೇಕಲ್ಲಿ ಕಚ್ಚಿಬಿಟ್ಟಿದ್ದಾವೆ. ಅಲ್ಲೇ ಆಟವಾಡ್ತಿದ್ದಂತಹ 5 ವರ್ಷದ ಮಗು ಕಿಶನ್ ಮೇಲೂ ಕೂಡ ಶ್ವಾನಗಳ ದಾಳಿ ಆಗಿದೆ. ಒಂದು ಕಡೆ ಶ್ವಾನಗಳ ದಾಳಿ, ಮತ್ತೊಂದು ಕಡೆ ಗಣತಿದಾರರ ಪರಿಸ್ಥಿತಿ, ಫಜೀತಿ ಹೇಗಿದೆ ಸಮೀಕ್ಷೆಯ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಡೆಡ್ಲೈನ್, ಲಾಸ್ಟ್ ದಿನ, ಟಾರ್ಗೆಟ್ ಮುಗಿಸ್ಬೇಕಿತ್ತು. ಇಂತಹ ಸಂದರ್ಭದಲ್ಲಿಯೇ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಶಿಕ್ಷಕಿ ಗಂಡ ಆಸ್ಪತ್ರೆ ಪಾಲಾಗಬೇಕಾದಂತಹ ಪರಿಸ್ಥಿತಿ. ನೋಡಿ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂಥೇಳಿ. ಸಿಕ್ಕ ಕಡೆಗಳಲ್ಲೆಲ್ಲ ಕಚ್ಚಾಕ್ಬಿಟ್ಟಿದ್ದಾವೆ. ನಗರ ಜೈ ಭೀಮ್ ಬೀದಿ ಪಾಪನ ಕಡಿತಾ ಇತ್ತು. ನಾನು ಹೋಗಿ ಹಿಡ್ಕೊಂಡ್ಬಿಟ್ಟೆ, ಈಗ ಕುತ್ತಿಗೆ ಹಿಡ್ಕೊಂಡ್ಬಿಟ್ಟೆ, ನನಗೆ ಕಡಿದ್ಬಿಟ್ಟು. ನಿಮ್ಮ ಹೆಸರು ಸರ್? ಧರ್ಮಯ್ಯ. ನಗರ ಜೈ ಭೀಮ್ ಬೀದಿ ಪಾಪನ ಕಡಿತಾ ಇತ್ತು. ನಾನು ಹೋಗಿ ಹಿಡ್ಕೊಂಡ್ಬಿಟ್ಟೆ, ಈಗ ಕುತ್ತಿಗೆ ಹಿಡ್ಕೊಂಡ್ಬಿಟ್ಟೆ, ನನಗೆ ಕಡಿದ್ಬಿಟ್ಟು. ನಿಮ್ಮ ಹೆಸರು ಸರ್? ಧರ್ಮಯ್ಯ. ನಗರ ಜೈ ಭೀಮ್ ಬೀದಿ ಪಾಪನ ಕಡಿತಾ ಇತ್ತು. ನಾನು ಹೋಗಿ ಹಿಡ್ಕೊಂಡ್ಬಿಟ್ಟೆ, ಈಗ ಕುತ್ತಿಗೆ ಹಿಡ್ಕೊಂಡ್ಬಿಟ್ಟೆ. ಹಾಸನದಲ್ಲಿ ಸಮೀಕ್ಷೆಗೆ ಹೋದಂತಹ ಶಿಕ್ಷಕಿಯ ಮೇಲೆ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿ ಈಗ ಶಿಕ್ಷಕಿ ಆಸ್ಪತ್ರೆ ಪಾಲಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಪ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಪರಿಸ್ಥಿತಿ ಹಾಗೆ. ಒಂದು ಕಡೆ ಸರ್ಕಾರದಿಂದ ಟಾರ್ಗೆಟು, ಮತ್ತೊಂದು ಕಡೆ ಬಿಸಿಲು, ಗಾಳಿ, ಚಳಿ, ಮಳೆ ಲೆಕ್ಕಿಸದೆ ಸಮೀಕ್ಷೆ ಮಾಡಬೇಕಾದಂತಹ ಪರಿಸ್ಥಿತಿ. ಹೆಂಗೋ ಕಷ್ಟಪಟ್ಟು ಕೊಟ್ಟಿರೋ ಟಾರ್ಗೆಟನ್ನು ರೀಚ್ ಮಾಡೋಣ ಅಂತ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಬೀದಿ ನಾಯಿಗಳ ಅಟ್ಯಾಕ್ನಿಂದ ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಮೊದಲೇ ಸಾಲು ವಿಘ್ನಗಳು ಈ ಗಣತಿಗೆ, ಅದರ ನಡುವೆ ಬೀದಿ ನಾಯಿಗಳ ಕಾಟ. ಈಗ ಹೆಂಗಿದೆ ಪರಿಸ್ಥಿತಿ ಅವ್ರದ್ದು, ಹೇಗಾಯಿತು ಅಟ್ಯಾಕ್, ಇದು ಏನು ಡೀಟೇಲ್ ಸಿಗ್ತಾ ಇದೆ ಶಶಿಧರ್? ಪ್ರೇಮ್ಕುಮಾರ್, ಒಂದೆಡೆ ಸರ್ಕಾರ ಇಂತಿಷ್ಟು ದಿನದೊಳಗೆ ನೀವು ಸಮೀಕ್ಷೆಯನ್ನು ಮುಗಿಸ್ಬೇಕು ಅಂತೇಳಿ ಒಂದು ಟಾರ್ಗೆಟನ್ನು ಕೊಟ್ಟಿದೆ. ಟಾರ್ಗೆಟನ್ನು ಮುಗಿಸ್ತಲೇ ಹೋದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಎಚ್ಚರಿಕೆಯನ್ನು ಸಹ ನೀಡಿದೆ. ಹಾಗಾಗಿ ಶಿಕ್ಷಕರು ರಜಾ ದಿನನ ನೋಡಿದಲೇ ತರಾತುರಿಯಲ್ಲಿ ಸಮೀಕ್ಷೆಗೆ ಮುಂದಾಗಿರ್ತಕ್ಕಂಥದ್ದು. ಈ ಸಮೀಕ್ಷೆಗೆ ಮುಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕಮ್ಮ ಎನ್ನೋ ಶಿಕ್ಷಕ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ
ತೀವ್ರ ಗಂಭೀರವಾಗಿ ಗಚ್ಚಿ ಗಾಯಗೊಳಿಸಿವೆ. ಬೇಲೂರು ಪಟ್ಟಣದ ನೆಹರು ನಗರ ಹಾಗೂ ಜೈಭೀಮ್ ನಗರದಲ್ಲಿ ಬೆಳಗ್ಗೆ ಪತಿ ಶಿವಕುಮಾರ್ ಜೊತೆ ಅವರು ಸಮೀಕ್ಷೆಗೆ ಹೋಗ್ತಾರೆ. ನವೀನ್ ಎಂಬ ಟೈಲರ್ ವೃತ್ತಿ ಮಾಡುವವರ ಸಮೀಕ್ಷೆಗೆ ಹೋಗಿ ಅವರು ಇನ್ನೇನು ವಿವರಗಳನ್ನ ಕೇಳಬೇಕು. ಆ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಬೀದಿ ನಾಯಿಗಳು ಅವರ ಮೇಲೆ ಅಟ್ಯಾಕನ್ನು ಮಾಡ್ತದೆ. ಕೆನ್ನೆ, ಕೈಕಾಲು, ದೇಹದ ಹಲವು ಭಾಗಗಳಿಗೆ ಗಂಭೀರವಾಗಿ ಕಚ್ಚಿ ಕಾಯಗೊಳಿಸಿರ್ತಕ್ಕಂಥದ್ದು. ಚಿಕ್ಕಮ್ಮವರ ಸ್ಥಿತಿ ಗಂಭೀರವಾಗಿದೆ. ಈ ಸಂದರ್ಭದಲ್ಲಿ ಅದನ್ನು ಕಂಡಂತಹ ಪತಿಯೂ ಸಹ ಬಿಡಿಸ್ಕೊಳ್ಳಿಕ್ಕೆ ಪತ್ನಿಯನ್ನು ಬಚಾವ್ ಮಾಡಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಮೇಲೂ ಸಹ ಅಟ್ಯಾಕನ್ನು ಮಾಡ್ತದೆ. ಅಲ್ಲದೆ ಸ್ಥಳೀಯರು ಸಹ ಓಡೋಡಿ ಬರ್ತಾರೆ. ಓಡೋಡಿ ಬಂದಂತಹ ಸ್ಥಳೀಯರೇನಿದ್ದಾರೆ ಅವ್ರ ಮೇಲೂ ಸಹ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ 7 ಮಂದಿಗೆ ಕಚ್ಚಿ ಕಾಯಗೊಳಿಸಿವೆ. ಆನಂತರ ಅಲ್ಲೇ ಆಟ ಆಡ್ತಿರ್ತಕ್ಕಂತಹ ಕಿಶನ್ ಎಂಬ ಬಾಲಕನ ಮೇಲೂ ಸಹ ಬೀದಿ ನಾಯಿ ಅಟ್ಯಾಕ್ ಮಾಡಿ ಕಚ್ಚಿ ಗಾಯಗೊಳಿಸಿದೆ. ಚಿಕ್ಕಮ್ಮವರ ಸ್ಥಿತಿ ಗಂಭೀರವಾಗಿದ್ದು ಈಗ ಎಲ್ಲ ಗಾಯಾಳುಗಳನ್ನು ಹಿಮ್ಸ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ರವಾನಿಸಲಾಗಿದೆ. ಏನು ಕಚ್ಚಿದಂಥ ಒಂದು ನಾಯಿಯನ್ನು ಅಲ್ಲೆಲ್ಲರೂ ಇದ್ದಂಥ ಸ್ಥಳೀಯರು ಸೇರಿ ಕಲ್ಲಿನಿಂದ ಹೊಡೆದು ಸಾಯಿಸಿದರೆ. ಬೇಲೂರು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಮತ್ತೊಂದೆಡೆ ಶಿಕ್ಷಕರಿಗೆ ಜನಗಣತಿ ಏನು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡಿ ಅಂತೇಳಿ ಸರ್ಕಾರ ಟಾರ್ಗೆಟನ್ನು ಕೊಟ್ಟಿದೆ. ಆದರೆ ಅವ್ರಿಗೆ ಯಾವುದೇ ಭದ್ರತೆ ಇಲ್ಲ. ಅವರು ಗಲ್ಲಿಗಳಲ್ಲಿ ಹೋಗಿ ಅವರು ಸಮೀಕ್ಷೆಯನ್ನು ಮಾಡಬೇಕು. ಹೀಗಾಗಿ ಹೀಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಚಿಕ್ಕಮ್ಮವರು ಮುಖದ ಭಾಗ ಹಾಗೂ ಕೈಕಾಲುಗಳಿಗೆ ತೀವ್ರತರನಾದ ಗಾಯಗಳಾಗಿ ಅವರು ತೀವ್ರ ಅಸ್ವಸ್ಥರಾಗಿದ್ದಾರೆ. ಅವ್ರನ್ನ ಈಗ ಹಿಮ್ಸ್ ಆಸ್ಪತ್ರೆಗೆ ರವಾನೆಯನ್ನು ಮಾಡ್ತಾ ಇದ್ದಾರೆ. ಬೀದಿ ನಾಯಿಗಳ ಏನು ದಾಳಿ ಏನಿದೆ ಇದಕ್ಕೆ ಕಡಿವಾಣ ಆಗದಂತಹ ಬೇಲೂರು ಪುರಸಭೆ ವಿರುದ್ಧ ಜನರು ತೀವ್ರ ಆಕ್ರೋಶವನ್ನು ಈಗ ಹೊರಹಾಕಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಹೋಗಿದ್ದು ಸರ್ ಸಂತೋಷಿಗೆ ಇವತ್ತು ಎಲ್ಲ ಮನೆಗಳು ಮುಗಿಬೇಕು ಅನ್ನೋ ಹೊತ್ತಿಗೆ ಅಲ್ಲೊಂದು 2 ಮನೆ ಇದ್ದಾವೆ ಅಂತ ಫೋನ್ ಮಾಡ್ಕೊಂಡು ಹೋದೆ. ಹಾಗಾಗಿ ಇದ್ದಕ್ಕಿದ್ದಂಗೆ ಗೇಟಿಂದ ಒಳಗೆ ಬಂದಿದ್ದ ನಾಯಿ ತುಂಬ ಕಚ್ಚಿ ತುಂಬ ರಕ್ತ ಬರ್ಸಿದೆ ಸರ್. 3-4 ಕಡೆ ಕಚ್ಚಿದೆ. ಸಾಕಿರೋ ನಾಯಿ ಅಲ್ಲ ಸರ್, ಅದು ಗೇಟ್ ಒಳಗೆ ನುಗ್ಗಿ ಬಂದು CRP ಮತ್ತು ಇವರು ಎಲ್ಲ ಇದ್ದರು ನಮ್ಮ ಮನೆಯವರು. ಅವ್ರು ಹೊಡೆದ್ರು ಆದರೂ ಆಗದೆ ನನಗೆ ಕೆಡ್ಕೊಂಡ್ಬಿಟ್ಟು ಕುತ್ತಿಗೆಗೆ ಹಾಕೋದು. ಆದರೆ ಇಲ್ಲಿಗೆ ನಾನು ಬ್ಯಾಗೆಲ್ಲ ಹೊಡೆದು ನನ್ನ ಜೀವನ ರಕ್ಷಣೆ ಮಾಡ್ಕೊಂಡೆ ಸರ್. ಹೋಗಿದ್ದು ಸರ್ ಸಂತೋಷಿಗೆ ಇವತ್ತು ಎಲ್ಲ ಮನೆಗಳು ಮುಗಿಬೇಕು ಅನ್ನೋ ಹೊತ್ತಿಗೆ ಅಲ್ಲೊಂದು 2 ಮನೆ ಇದ್ದಾವೆ ಅಂತ ಫೋನ್ ಮಾಡ್ಕೊಂಡು ಹೋದೆ. ಹಾಗಾಗಿ ಇದ್ದಕ್ಕಿದ್ದಂಗೆ ಗೇಟಿಂದ ಒಳಗೆ ಬಂದಿದ್ದ ನಾಯಿ ತುಂಬ ಕಚ್ಚಿ ತುಂಬ ರಕ್ತ ಬರ್ಸಿದೆ ಸರ್. 3-4 ಕಡೆ ಕಚ್ಚಿದೆ. ಸಾಕಿರೋ ನಾಯಿ ಅಲ್ಲ ಸರ್. ಇದು ಸದ್ಯಕ್ಕೆ ಹಾಸನದಲ್ಲಿ ನಿರ್ಮಾಣವಾಗಿರುವಂತಹ ಪರಿಸ್ಥಿತಿ. ಜೀವವನ್ನು ಪಣಕ್ಕಿಟ್ಟು ಸರ್ಕಾರ ಕೊಟ್ಟಿರುವಂತಹ ಟಾರ್ಗೆಟನ್ನು ರೀಚ್ ಆಗಬೇಕಾದಂತಹ ಪರಿಸ್ಥಿತಿ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಅರ್ಥಾತ್ ಗಣತಿದಾರರಿಗೆ ನಿರ್ಮಾಣವಾಗಿದೆ.